ಆತ್ಮೀಯ ವೀಕ್ಷಕರೇ, ಯುವನಿಧಿ ಫಲಾನುಭವಿಗಳಿಗೆ ಜನವರಿ ಮಂತ್ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಕೆಲವೊಂದಿಷ್ಟು ತೊಂದರೆಗಳಾಗ್ತಾ ಇದೆ. UG PG ಅಂತ ಕೇಳ್ತಾ ಇದೆ, ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಬರ್ತಾ ಇಲ್ಲ. ಅಲ್ಲಿ ಏನೇ ತೊಂದರೆ ಆಗಿರಲಿ ಸ್ನೇಹಿತರೆ, ಅದರ ಬಗ್ಗೆ ಸಂಪೂರ್ಣವಾಗಿ ಯಾವ ರೀತಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ಕೌಶಲ್ಯಕರ ಕರ್ನಾಟಕ ರಿಜಿಸ್ಟರ್ ಆಗ್ತಾ ಇಲ್ಲ, ಇದಕ್ಕೆ ಯಾವ ರೀತಿ ರಿಜಿಸ್ಟರ್ ಮಾಡಬೇಕು, ಇದು ಮ್ಯಾಂಡೇಟರಿ ಅಂತ ಇತ್ತು, ಈಗ ನಮ್ಮದು ರಿಜಿಸ್ಟರ್ ಆಗಿಲ್ಲ, ಇನ್ನು ಮುಂದೆ ಹಣ ಏನಾದರೂ ಕ್ಯಾನ್ಸಲ್ ಆಗುತ್ತಾ ಅಂತ ಕೇಳಿದ್ರೆ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತು ನೀವೇನು ಈಗಾಗಲೇ ಯುವನಿಧಿ ಹಣವನ್ನು ಬರ್ತಾ ಇದೆಯಲ್ಲ, ಈ ಜನವರಿಗೆ 2 ವರ್ಷ ಆಯಿತು. ಯಾಕಂದರೆ ಜನವರಿ 12, 2024 ಯುವನಿಧಿ ಪ್ರಾರಂಭವಾಗಿತ್ತು. ಈಗಾಗಲೇ ಕೆಲವೊಬ್ಬರಿಗೆ ಹಣ ಕ್ಯಾನ್ಸಲ್ ಅಂತ ತೋರಿಸ್ತಾ ಇದೆ, GST ಪೇಯರ್ ಅಂತ ತೋರಿಸ್ತಾ ಇದೆ. ಇವ್ರೇನು ಮಾಡಬೇಕು, ಹಣ ಕ್ಯಾನ್ಸಲ್ ಆಗುತ್ತೆ, ಇನ್ನು ಮುಂದೆ ಬರುತ್ತೋ ಅಂತ ಕೂಡ ಕೇಳ್ತಾ ಇದ್ರೆ ಇದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ಮತ್ತು ಯುವನಿಧಿ DBT ಸ್ಟೇಟಸನ್ನು ಚೆಕ್ ಮಾಡಿದ್ರೆ ಅಲ್ಲಿ ಭಾಳಷ್ಟು ತೊಂದರೆಗಳಾಗ್ತಾ ಇದೆ. ಇದೇ ಹೇಳಿದ್ನಲ್ಲ, GST ಪೇಯರ್ ಅಂತ ಇತ್ತು, ಇವೆಲ್ಲದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋನ ಅಲ್ಲಿ ಮಧ್ಯದಲ್ಲಿ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ಹಾಗಿದ್ರೆ ಬನ್ನಿ, ಜನವರಿ ಮಂತ್ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ UG PG ಅಂತ ತೋರಿಸ್ತಾ ಇದೆ. ಮತ್ತು ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ್ರೆ ಸಬ್ಮಿಟ್ ಬಟನ್ನು ವರ್ಕ್ ಆಗ್ತಾ ಇಲ್ಲ. UG PG ಅಂತ ತೋರಿಸ್ತಾ ಇರಲಿ, ಏನೇ ಡಾಕ್ಯುಮೆಂಟ್ಸ್ ಕೇಳಿರಲಿ ಸ್ನೇಹಿತರೆ, ಸೆಲ್ಫ್ ಡಿಕ್ಲರೇಷನ್ ಕೆಲವೊಂದಿಷ್ಟು ಫಾರ್ಮ್ಯಾಟ್ ಚೇಂಜ್ ಆಗಿದೆ, ಅಲ್ಲಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ತಾ ಇದ್ದೀರಾ. ಸೆಲ್ಫ್ ಡಿಕ್ಲರೇಷನ್ ಮಾಡ್ಸೋಕ್ಕೆ ಹೋದಾಗ ಅಲ್ಲಿ ನಿಮಗೆ ಏನು ಮ್ಯಾಂಡೇಟರಿ ಇದೆ ಅದನ್ನು ಮಾತ್ರ ಫಿಲ್ ಮಾಡಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿ. ರೆಡ್ ಇಂಕಲ್ಲಿ ಅಥವಾ ರೆಡ್ ಸ್ಟಾರ್ ಬಟನಲ್ಲಿ ಇರುತ್ತೆ, ಅದನ್ನು ಮಾತ್ರ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿ ಅಂತೇಳಿ ಯಾಕಂದರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಫೋನ್ ಮಾಡಿ ಕೇಳಿದಾಗ, ಯಾಕಂದರೆ ಈ ಸಮಸ್ಯೆ ಎಲ್ಲರಿಗೂ ಬರ್ತಾ ಇತ್ತು, ನಾನು ಇಷ್ಟು ದಿನ ನೋಡಿದೆ, ಬಟ್ ಅದು ಸಮಸ್ಯೆಯನ್ನು ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಅಧಿಕಾರಿಗಳನ್ನ ಕೇಳಿದಾಗ ಅವ್ರು ಹೇಳಿರುವಂಥ ಸಲಹೆ ಏನಪ್ಪ ಅಂದರೆ, ನಿಮಗೆ ಯಾವುದೆಲ್ಲ ಮ್ಯಾಂಡೇಟರಿ ಅಂತ ತೋರಿಸುತ್ತೆ ಅದನ್ನು ಮಾತ್ರ ಫಿಲ್ ಮಾಡಿ ಸಾಕು. UG PG ಅದೇನೇ ತೋರಿಸ್ತಾ ಇರಲಿ ಅದನ್ನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನೀವು ಅಲ್ಲಿ ಯಾವುದು ಮ್ಯಾಂಡೇಟರಿ ಇದೆ ಅದನ್ನು ಮಾತ್ರ ಫಿಲ್ ಮಾಡಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿ ವರ್ಕ್ ಆಗುತ್ತೆ ಅನ್ನೋ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಮತ್ತು ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ್ಮೇಲೆ ಪ್ರಿಂಟ್ ತಗೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ, ಯಾಕಂದರೆ ಈಗ ಕೆಲವೊಂದಿಷ್ಟು ಕಾಲ್ಗಳು ಕೂಡ ಬರ್ತಾ ಇದ್ದಾವೆ. ಕಾಲಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕು. ಈ ಪ್ರಿಂಟ್ಗಳು ಇದ್ದರೆ ನಿಮಗೆ ಮುಂದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನಾದರೂ ತೊಂದರೆ ಬಂದರೂ ಕೂಡ ಸಮಸ್ಯೆಗೆ ಸರಳವಾಗಿ ಪರಿಹಾರವನ್ನು ಕಂಡುಕೋಬೋದು. ಮತ್ತು ಕೌಶಲ್ಯ ಕರ್ನಾಟಕ ರಿಜಿಸ್ಟ್ರೇಷನ್ ಬಗ್ಗೆ ಕೇಳ್ತಾ ಇದ್ದಾರೆ. ಸದ್ಯಕ್ಕೆ ಹೇಳೋದಾದ್ರೆ ಸ್ನೇಹಿತರೆ, ಕೌಶಲ್ಯ ಕರ್ನಾಟಕ ಲಿಂಕ್ ಓಪನ್ ಆಗ್ತಾ ಇಲ್ಲ, ರಿಜಿಸ್ಟರ್ ಲಾಗಿನ್ ಆದರೂ ಕೂಡ ಓಪನ್ ಆಗ್ತಾ ಇಲ್ಲ. ಬಟ್ ಇನ್ನೂ ಅದೇನು ಮ್ಯಾಂಡೇಟರಿ ಅಂತ ಮೊದಲಿತ್ತು ಸ್ನೇಹಿತರೆ. ಬಟ್ ಡಿಸೆಂಬರ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದಾಗ ಅಲ್ಲಿ ಕೆಲವೊಂದಿಷ್ಟು ಎಸ್ ನೋ ಅಂತೇಳಿ ಆಪ್ಷನನ್ನು ತಗೊಂಡು ಕೌಶಲ್ಯಕರ ನೀವು ರಿಜಿಸ್ಟ್ರೇಷನ್ ಮಾಡಿಸಿದ್ರೋ ಇಲ್ಲೋ, ಇದು ಒಂದು ಡಾಟಾ ಬೇಸ್ ನಮ್ಮಿಂದ ಅವರು ತಗೊಂಡ್ರು. ಈಗ ಸದ್ಯಕ್ಕೆ ಕೌಶಲ್ಯಕರ ಕರ್ನಾಟಕ ರಿಜಿಸ್ಟರ್ ಮಾಡಿಸೋ ಯಾವುದೇ ಅವಶ್ಯಕತೆ ಇಲ್ಲ, ಅದು ಮ್ಯಾಂಡೇಟರಿ ಅನ್ನೋದು ಈಗ ಕ್ಯಾನ್ಸಲ್ ಆಗಿದೆ ಸ್ನೇಹಿತರೆ. ಮ್ಯಾಂಡೇಟರಿ ಅಂತ ಏನಿಲ್ಲ, ನೀವು ಕೌಶಲ್ಯ ಕರ್ನಾಟಕವನ್ನು ಇನ್ನೂ ಮುಂದೆ ಮಾಡಿಸ್ಕೋಬೋದು, ಅದಕ್ಕೆ ಯಾವುದೂ ತೊಂದರೆ ಇಲ್ಲ. ಮ್ಯಾಂಡೇಟರಿ ಕೌಶಲ್ಯ ಕರ್ನಾಟಕ ರಿಜಿಸ್ಟರ್ ಮಾಡಿಸ್ಕೊಳ್ಳೇಬೇಕು ಅಂತೇಳಿ ಯಾವುದೇ ಮ್ಯಾಂಡೇಟರಿ ಇಲ್ಲ ಅಂತೇಳಿ ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಅಧಿಕಾರಿಗಳು ತಿಳಿಸಿದ್ದಾರೆ. ಒಂದು ಮತ್ತು ಯುವನಿಧಿ ಏನಾದರೂ ಕ್ಯಾನ್ಸಲ್ ಆಗುತ್ತಾ, ಯಾಕಂದರೆ ಜನವರಿ 2026ಕ್ಕೆ 2 ವರ್ಷ ಕಂಪ್ಲೀಟ್ ಆಯಿತು ಸ್ನೇಹಿತರೆ. ಈಗ ಕೆಲವೊಬ್ಬರಿಗೆ ತೊಂದರೆಗಳು ಕೂಡ ಆಗ್ತಾ ಇದೆ. GST ಪೇಯರ್ ಅಂತ ತೋರಿಸ್ತಾ ಇದೆ, IT ರಿಟರ್ನರ್ ಅಂತ ತೋರಿಸ್ತಾ ಇದೆ. ಯುವನಿಧಿ ಹಣ DBTಯಲ್ಲಿ ಚೆಕ್ ಮಾಡಿಸಿದ್ರೆ ಕ್ಯಾನ್ಸಲ್ ಅಂತ ತೋರಿಸ್ತಾ ಇದೆ. ಇವರೆಲ್ಲ ಏನು ಮಾಡಬೇಕು, ಮತ್ತು ಇವರಿಗೆಲ್ಲ ಯಾಕೆ ತೋರಿಸ್ತಾ ಇದೆ? ಮತ್ತು ಕೆಲವೊಂದಿಷ್ಟು ಜನ ಕಮೆಂಟ್ ಕೂಡ ಮಾಡಿದ್ರು, ನಾನು GST ಕೂಡ ಪೇ ಮಾಡ್ತಾ ಇಲ್ಲ, ಯಾವುದೇ ಜಾಬು ಕೂಡ ಸೆಲೆಕ್ಷನ್ ಆಗಿಲ್ಲ, ಆದರೂ ನಂದು ಕ್ಯಾನ್ಸಲ್ ಅಂತ ತೋರಿಸ್ತಾ ಇದೆ, ಇನ್ನು ಮುಂದೆ ಹಣ ಬರೋದಿಲ್ವೋ ಅಂತ ಕೇಳಿದರೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ಯಾರಿಗೆಲ್ಲ GST ಪೇಯರ್ ಅಂತ ತೋರಿಸ್ತಾ ಇದೆ, ನೀವು ಜಾಬ್ ಮಾಡ್ತಾ ಇದ್ದೀರ ಅಂತ ಏನಾದರೂ ತೋರಿಸ್ತಾ ಇದ್ದರೆ ಇವ್ರದ್ದು 2 ವರ್ಷ ಕಂಪ್ಲೀಟ್ ಆಗಿದೆ ಯುವನಿಧಿ ಹಣವನ್ನು ಪಡ್ಕೊಳ್ಳೋದಕ್ಕೆ. ಇನ್ನು ಮುಂದೆ ಕ್ಯಾನ್ಸಲ್ ಆಗೋ ಸಾಧ್ಯತೆ ಜಾಸ್ತಿ ಇದೆ ಅಂತೇಳಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಯುವನಿಧಿ ಆಫೀಸ್ಗೆ ಫೋನ್ ಮಾಡಿ ಕೇಳಿದಾಗ ಈಗ ಯಾರಿಗೆಲ್ಲ ಕ್ಯಾನ್ಸಲ್ ಆಗಿದೆ ಅಂತ ತೋರಿಸ್ತಾ ಇದೆಯಲ್ಲ ಇವರಿಗೆ, ಯಾಕಂದರೆ ಆಲ್ಮೋಸ್ಟು 60 to 70% ಸೆಲ್ಫ್ ಡಿಕ್ಲರೇಷನ್ ಆಲ್ಮೋಸ್ಟ್ ಎಲ್ಲರದ್ದು ಡನ್ ಆಗಿದೆ. ಯಾರ್ದೆಲ್ಲ ತೊಂದರೆ ಆಗ್ತಾ ಇದೆ ಸೆಲ್ಫ್ ಡಿಕ್ಲರೇಷನ್ ಡನ್ ಆಗೋದಕ್ಕೆ ಇವರಿಗೆ ಮ್ಯಾಕ್ಸಿಮಮ್ ಈ ತಿಂಗಳು ಲಾಸ್ಟು ಯುವನಿಧಿ ಹಣ ಬರೋದು ಅನ್ನೋ ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ. ಸೆಲ್ಫ್ ಡಿಕ್ಲರೇಷನ್ ಏನಾದರೂ ಡನ್ ಆಗಲಿಲ್ಲ ಅಂದರೆ ಈ ತಿಂಗಳ ಲಾಸ್ಟ್ ಅಂತೆ, ಇನ್ನು ಮುಂದೆ ಹಣ ಅವ್ರಿಗೆ ಯಾರಿಗೂ ಬರೋದಿಲ್ವಂತೆ. ಇದು ಯುವನಿಧಿ ಆಫೀಸ್ ಕಡೆಯಿಂದ ಬಂದಿರತಕ್ಕಂಥ ಇಂಪಾರ್ಟೆಂಟ್ ಅಪ್ಡೇಟ್ ಸ್ನೇಹಿತರೆ. ಮತ್ತು ನಿಮಗೇನು GST ಪೇಯರ್ ಅಂತ ಏನಿದ್ದೀರಲ್ಲ ಸ್ನೇಹಿತರೆ, ಇವರು ಜಾಬ್ ಮಾಡ್ತಿಲ್ಲ, GST ಪೇಯರು ಆಗಿಲ್ಲ, ಆದ್ರೂ ಈ ರೀತಿ ಯಾಕೆ ತೋರಿಸ್ತಾ ಇದೆ ಅಂತೇಳಿ ಅವ್ರನ್ನ ಕೇಳಿದಾಗ ಅವ್ರು ಹೇಳಿರುವಂಥದ್ದು ಏನು ಅಂದರೆ, ಈಗ ನೀವು 2 ವರ್ಷ ಹಣವನ್ನು ಪಡ್ಕೊಂಡಿದ್ದೀರ, ಯಾಕಂದರೆ ಈ ಜನವರಿಗೆ 2 ವರ್ಷ ಆಯಿತು, ಬಟ್ ನೀವು ಜಾಬ್ ಮಾಡ್ತಾ ಇಲ್ಲ, ಓಕೆ, ಬಟ್ ಯೂನಿವರ್ಸಿಟಿ ಕಡೆಯಿಂದ ನಿಮ್ಮ ಡಾಟಾವನ್ನು ಅಪ್ಡೇಟ್ ಕೊಟ್ಟಿರ್ತಾರೆ, ನಿಮ್ಮ ಡಾಟಾವನ್ನು ಯುವನಿಧಿ ಆಫೀಸ್ಗೆ ಕಳಿಸಿರ್ತಾರೆ. ಆ ಡಾಟಾದಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿ ಕಳಿಸಿದ್ರೆ ಈ ರೀತಿ ನಿಮ್ಮ DBT ಸ್ಟೇಟಸಲ್ಲಿ ಚೆಕ್ ಮಾಡಿದ್ರೆ ಈ ರೀತಿ ಕ್ಯಾನ್ಸಲ್ಡ್ ಅಂತ ತೋರಿಸುತ್ತೆ. ಒಂದ್ಸಲ ಯೂನಿವರ್ಸಿಟಿಯಿಂದ ಡಾಟಾ ಏನಾದರೂ ಯುವನಿಧಿ ಆಫೀಸ್ಗೆ ಹೋದರೆ ಆಮೇಲೆ ನಾವು ಏನು ಚೇಂಜ್ ಮಾಡೋಕ್ಕೆ ಬರೋದಿಲ್ಲ ಅಂತ ಕೂಡ ಹೇಳಿದ್ದಾರೆ.
ಇನ್ನು ಮುಂದೆ ಆಲ್ಮೋಸ್ಟ್ ಹಣ ಕ್ಯಾನ್ಸಲ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಯಾಕಂದರೆ 2 ವರ್ಷ ಮಾತ್ರ ಕೊಡ್ತೀವಿ ಅಂತ ಹೇಳಿದರು. ಹಾಗೇನಾದರೂ ಕಂಟಿನ್ಯೂ ಮಾಡ್ತಿದ್ರು ಅಂದರೆ ಯುವನಿಧಿ ಪೋರ್ಟಲಲ್ಲಿ ಅಪ್ಡೇಟನ್ನು ಕೊಡ್ತಾ ಇದ್ರು. ಯುವನಿಧಿ ಪೋರ್ಟಲಲ್ಲಿ ಚೆಕ್ ಮಾಡಿದ್ರು ಕೂಡ ಅಲ್ಲಿ ಏನು ತೋರಿಸ್ತಾ ಇದೆ ಅಂದರೆ 24 ಮಂತ್ಸ್ 2 ವರ್ಷ ಮಾತ್ರ ಯುವನಿಧಿ ಹಣ ಬರುತ್ತೆ ಅಂತ ಕೂಡ ಹೇಳಿದ್ದಾರೆ. ಬಟ್ ಯುವನಿಧಿ ಈಗೇನು ಕ್ಯಾನ್ಸಲ್ ಆಗ್ತಾ ಇದೆ ಸ್ನೇಹಿತರೆ, ಇನ್ನೂ 1 ತಿಂಗಳು 2 ತಿಂಗಳು ಜಾಸ್ತಿ ಅಂದರೆ ಬರ್ಬೋದು. ಇದ್ರ ಮೇಲೆ ಯುವನಿಧಿ ಹಣ ಮುಂದುವರಿಯೋದಿಲ್ಲ. ಯಾಕಂದರೆ ಯುವನಿಧಿ ಫಲಾನುಭವಿಗಳು ಪ್ರತಿ ವರ್ಷವೂ ಹ್ಯಾಡ್ ಆಗ್ತಾ ಹೋಗ್ತಾರೆ. ಈ ವರ್ಷ ಮುಗಿದವರು ಮತ್ತೆ ಈ ವರ್ಷ ಮತ್ತೆ 6 ತಿಂಗಳಾದ ತಕ್ಷಣ ಅವರು ಯುವನಿಧಿಗೆ ಅರ್ಜಿ ಹಾಕ್ತಾರೆ. ಅವರು ರಾಜ್ಯ ಸರ್ಕಾರಕ್ಕೆ ಹಣಕಾಸಿನ ಹೊರೆ ಜಾಸ್ತಿ ಆಗುತ್ತೆ. ಅದು ಓಕೆ, ಹೊರೆ ಈಗಾಗಲೇ ಜಾಸ್ತಿ ಆಗಿಬಿಟ್ಟಿದೆ, ಅದು ಬೇರೆ ಪ್ರಶ್ನೆ. ಬಟ್ ಮತ್ತೆ ಜಾಯಿನ್ ಆದಾಗ ಅವ್ರು ಬಂದಾಗ ನಮ್ಮನ್ನು ರಜೆ ಕ್ಯಾನ್ಸಲ್ ಮಾಡಿ ಅವರಿಗೆ ಜಾಯಿನ್ ಮಾಡಿಕೊಂಡು ಯುವನಿಧಿಯಲ್ಲಿ ಅವ್ರಿಗೂ ಕೂಡ ಫಲಾನುಭವಿಗಳಿಗೆ ಡಿಗ್ರಿ ಮುಗಿದವ್ರಿಗೆ 3,000, ಡಿಪ್ಲೊಮಾ ಮುಗಿದವ್ರಿಗೆ 1,500 ಕೊಡಬೇಕಲ್ವಾ. ಹಣಕಾಸಿನ ವ್ಯವಸ್ಥೆಯಲ್ಲಿ ತೊಂದರೆ ಆಗುತ್ತಲ್ವ ಸ್ನೇಹಿತರೆ, ಹೀಗಾಗಿ ಕ್ಯಾನ್ಸಲ್ ಮಾಡ್ತಾರೆ ಅಂತ ಕೂಡ ಅಪ್ಡೇಟ್ ಬಂದಿದೆ. ಬಟ್ ಇನ್ನು ಯಾವುದೇ ಕ್ಯಾನ್ಸಲ್ ಲಿಸ್ಟು ಅಂತೇಳಿ ಯಾವುದೇ ಬಿಟ್ಟಿಲ್ಲ. ಈಗ ಯಾರಿಗೆ ಸೆಲ್ಫ್ ಡಿಕ್ಲರೇಷನ್ ಮಾಡ್ಸೋಕ್ಕೆ ತೊಂದರೆ ಆಗ್ತಾ ಇದೆ ನೋಡಿಸಿದ್ರೆ ಇವ್ರಿಗೆ ಇನ್ನು ಮುಂದೆ ಹಣ ಬರೋದಿಲ್ಲ ಅನ್ನೋ ಸಾಧ್ಯತೆಯನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಈಗ ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋದಕ್ಕೆ ಇವತ್ತಾಗಲಿ ಇನ್ನೊಂದು ವಾರ ಇದೆ. ಇನ್ನೊಂದು ವಾರದೊಳಗಡೆ ಸೆಲ್ಫ್ ಡಿಕ್ಲರೇಷನ್ನ ಮಾಡಿಸ್ಕೊಳ್ಳೋಕೆ ಆದರೆ ಇನ್ನು ಮುಂದೆ ನಿಮ್ಗೆ 1-2-3 ತಿಂಗಳ ಹಣ ಬರುತ್ತೆ. ಬಟ್ ಇನ್ನು ಈಗೇನು ನೀವು ಫಸ್ಟ್ ಇಯರು ಸೆಕೆಂಡ್ ಇಯರ್ ಇನ್ನೂ 8 ತಿಂಗಳಾಯಿತು, 10 ತಿಂಗಳಾಯಿತು, 6 ತಿಂಗಳಾಯಿತು, ಇವ್ರಿಗೇನಾದ್ರು ಸೆಲ್ಫ್ ಡಿಕ್ಲರೇಷನ್ ಮಾಡ್ಸೋಕ್ಕೆ ಬರ್ತಾ ಇಲ್ಲ ಅಂದರೆ ಈ ರೀತಿ ಟ್ರೈ ಮಾಡಿ, ಓಕೆನಾ. ಮತ್ತು ಇದ್ರ ಜೊತೆಗೆ ಇನ್ನೊಂದು ಬಂದಿರತಕ್ಕಂಥ ಅಪ್ಡೇಟ್ ಏನಪ್ಪ ಅಂದರೆ ಯುವನಿಧಿಯಿಂದ ಬಂದಿರತಕ್ಕಂಥ ಹೆಲ್ಪ್ಲೈನ್ ನಂಬರ್ನ ನಿಮ್ಗೆ ತಿಳಿಸಿಬಿಡ್ತೀನಿ. ಏನಾದರೂ ಹೆಚ್ಚಿನ ಮಾಹಿತಿ ನಿಮ್ಗೆ ಏನಾದರೂ ಬೇಕಿದ್ರೆ, ಯಾಕಂದರೆ ಎಲ್ಲ ಕಮೆಂಟ್ಗಳಿಗೂ ನಾವು ಕೆಲವೊಂದಿಷ್ಟು ಕಮೆಂಟ್ಗಳಿಗೂ ಉತ್ತರವನ್ನು ಕೂಡ ನೀಡೋದಿಲ್ಲ. ಕೆಲವೊಂದಿಷ್ಟು ನೆಸಸರಿ ಕಮೆಂಟ್ಗಳು ಇರುತ್ತೆ, ನಿಮಗೂ ಕೂಡ ಸ್ವಲ್ಪ ಅರ್ಜೆಂಟ್ ಇರುತ್ತೆ. ಯಾಕಂದರೆ ಯುವನಿಧಿ ಕಡೆಯಿಂದ ಬರ್ತಕ್ಕಂಥ 3,000 ಹಣ 1,500 ಹಣ ಸಾಮಾನ್ಯವಾದದ್ದಲ್ಲ. ಒಂದು ಫ್ಯಾಮಿಲಿಗೆ, ಒಬ್ಬ ವ್ಯಕ್ತಿಗೆ ಸಾಮಾನ್ಯವಾಗಿ ಬದುಕೋದಕ್ಕೆ ಒಂದು ಸಹಾಯವನ್ನು ಆಗ್ತಾ ಇರ್ತಕ್ಕಂಥ ಹಣ ಸ್ನೇಹಿತರೆ. ಅದಕ್ಕಾಗಿ ಅಲ್ಲಿ ಬಂದಿರತಕ್ಕಂಥ ಹೆಲ್ಪ್ಲೈನ್ ನಂಬರನ್ನು ತಿಳಿಸ್ಬಿಡ್ತೀನಿ. 180-599-7154. ನಾನು ಇಲ್ಲಿ ಪೇಜಲ್ಲಿ ಹಾಕಿರ್ತೀನಿ ಸ್ನೇಹಿತರೆ ನಿಮಗೆ. 180-599-7154 ಈ ನಂಬರಿಗೆ ನೀವು ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಕೇಳಿ ತಿಳ್ಕೊಬೋದು. ಅದಕ್ಕೇನು ತೊಂದರೆ ಇಲ್ಲ. ಬಟ್ ಆಲ್ಮೋಸ್ಟ್ ಕಾಲ್ ರಿಸೀವ್ ಆಗೋದಿಲ್ಲ. ಮತ್ತೆ ಟ್ರೈ ಮಾಡ್ತಾ ಇರಿ. ಮತ್ತು ಇದ್ರ ಜೊತೆಗೆ ನೀವೇನು ವಿಡಿಯೋ ನೋಡ್ತಾ ಇದ್ರಲ್ಲ, ಇಷ್ಟು ಈ ದಿನ ಬಂದಿರತಕ್ಕಂಥ ಅಪ್ಡೇಟ್ ಸ್ನೇಹಿತರೆ. ಇದ್ರ ಜೊತೆಗೆ ನೀವೇನಾದರೂ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಮತ್ತು ಇದ್ರ ಜೊತೆಗೆ ಮತ್ತೆ ಯಾವುದೋ ತೊಂದರೆಗಳೇನಾದರೂ ಆಗ್ತಾ ಇದ್ದರೆ ಮತ್ತು DBT ಸ್ಟೇಟಸಲ್ಲಿ ಏನಾದರೂ ತೊಂದರೆಗಳಾಗ್ತಾ ಇದ್ದರೆ ಚಾನಲಲ್ಲಿ ಕಮೆಂಟ್ ಮಾಡಿ, ಇದಕ್ಕೆ ಉತ್ತರವನ್ನು ತಿಳ್ಕೊಂಡು ಪ್ರಾಬ್ಲಮ್ಗೆ ಸೊಲ್ಯೂಷನನ್ನು ಹುಡುಕೋಣ. ಮತ್ತು ಯುವನಿಧಿ ಹಣ ಎಲ್ಲರಿಗೂ ಮುಂದುವರಿಯಲಿ ಅನ್ನೋ ಅಭಿಲಾಷೆ ಇರುತ್ತೆ. ಮುಂದುವರೆದ್ರೆ ಎಲ್ಲರಿಗೂ ಸಹಾಯ ಆಗುತ್ತೆ ಸ್ನೇಹಿತರೆ. ಬಂದಿರತಕ್ಕಂಥ ಯುವನಿಧಿ ಹಣವನ್ನು ಒಳ್ಳೆಯದಕ್ಕಾಗಿ ಬಳಸ್ಕೊಳ್ಳಿ ಅಂತ ಹೇಳ್ತಾ ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ಸ್ವಲ್ಪ ಲೆಂದಿ ಆಗುತ್ತೆ ಅನಿಸುತ್ತೆ, ಪರವಾಗಿಲ್ಲ. ಎಲ್ಲ ಡೀಟೇಲ್ಸನ್ನು ಸಂಪೂರ್ಣವಾಗಿ ತಿಳಿಸಿದ್ದೀನಿ, ಓಕೆನಾ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.